ಹೆಚ್ಚಿನ ವಿದ್ಯುತ್ ಪ್ರವಹಿಸಿ ಸುಟ್ಟು ಕರಕಲಾದ ಅಂಗಡಿ. ವಿದ್ಯುತ್ ಲೈನ್ ಬದಲಾವಣೆ ವೇಳೆ ನಿರ್ಲಕ್ಷ್ಯ ಆರೋಪ. ಓವರ್ ವೋಲ್ಟೇಜ್ಗೆ ಚಿನ್ನಾಭರಣ ತಯಾರಕರ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್. ಮಂಡ್ಯದ ಆನೆಕೆರೆ ಬೀದಿಯ ಚಿನ್ನಾಭರಣ ತಯಾರಕರ ಅಂಗಡಿಯಲ್ಲಿ ಘಟನೆ. ಅನಿಲ್ ಎಂಬುವವರಿಗೆ ಸೇರಿದ ಅಂಗಡಿ. ಅಂಗಡಿಯಲ್ಲಿದ್ದ ಹಲವು ವಸ್ತುಗಳು ಸುಟ್ಟು ಕರಕಲು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ನಷ್ಟ. ಜೊತೆಗೆ ಅಕ್ಕಪಕ್ಕದ ಮನೆಯವರ ಮನೆಯನ್ನು ಹೆಚ್ಚಿನ ವಿದ್ಯುತ್ ಪೂರೈಕೆಯಿಂದ ಶಾರ್ಟ್ ಸರ್ಕ್ಯೂಟ್. ಲೈನ್ ಮ್ಯಾನ್ ಹಾಗೂ ಗುತ್ತಿಗೆದಾರರ ವಿರುದ್ಧ ಸ್ಥಳೀಯರ ಆಕ್ರೋಶ. ಪರಿಹಾರಕ್ಕಾಗಿ ನೊಂದ ಅನಿಲ್ ಮನವಿ. ನಿನ್ನೆ ಎಲ್ಲ ಲೈನ್ ಮ್ಯಾನ್ಗಳು ಬಂದು ಎಲ್ಲ ವೈರೆಲ್ಲ ಚೇಂಜ್ ಮಾಡಿದರು. ನಿನ್ನೆ ರಾತ್ರಿ 10:30 ಈ ಘಟನೆ ಆಗಿದೆ. ನಾನು ಕೆಲಸ ಮಾಡ್ತಿದ್ದ ಅಂಗಡಿಯಲ್ಲಿ ಎಲ್ಲ ಪ್ರತಿಯೊಂದು ಎಲ್ಲ ಸುಟ್ಟೋಗಿದೆ. ಮೇಜರ್ ಸುಟ್ಟೋಗಿದೆ, ದುಡ್ಡು ಮಡಗಿದೆ, ದುಡ್ಡು ಎಲ್ಲ ಸುಟ್ಟೋಗಿದೆ. ಈ ಬೆಳಗ್ಗೆಯಿಂದ ಫೋನ್ ಮಾಡಿದ್ದೀನಿ ಅವ್ರಿಗೆ, ಯಾರು ಬಂದು ರೆಸ್ಪಾನ್ಸ್ ಮಾಡಿಲ್ಲ ಇದುವರೆಗೂ. ಆಮೇಲೆ ಬಂದು ಈಗ ಬರ್ತಾರೆ, ಯಾರೇ 3 ಜನ ಬಂದಿದ್ದರು. ಅವ್ರು ಬಂದು ಒಂದೇನೋ ನೋಡ್ಬಿಟ್ಟು ಬೇಜವಾಬ್ದಾರಿ ಹೋಗಿದ್ದಾರೆ. ಅಧಿಕಾರಿಗಳು ಯಾರೂ ಬಂದಿಲ್ಲ. ಇದಕ್ಕೆಲ್ಲ ನೀವು ಸೂಕ್ತವಾಗಿ ನೀವುಗಳ ಪರಿಹಾರನ ಕೊಡಿಸ್ಕೊಂಡು. ಯಾವ ರೀತಿ ಸುಟ್ಟೋಗಿದೆ? ಇದೆಲ್ಲ ಕರೆಂಟ್ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳ್ತಾರೆ. ನಿನ್ನೆ ವೋಲ್ಟೇಜ್ ಜಾಸ್ತಿ ಆಗಿ ನಿನ್ನೆ ರಾತ್ರಿ ರಾಂಗ್ ಕಲೆಕ್ಷನ್ ಆಗಿ ಇದು ಸುಟ್ಟೋಗಿದೆ ಅಂತ ಹೇಳ್ತಾರೆ. ಸರಿಯಾಗಿ ಕೆಲಸ ಮಾಡಿಲ್ಲ ಇವರು. ಅವ್ರು ನಿನ್ನೆಯಿಂದ ಬಂದಿದ್ದರು, ನಿನ್ನೆನೇ ಬಂದು ಮಾಡ್ಬಿಟ್ಟು ಹೋಗಿದ್ದಾರೆ. ಇದು ಇವತ್ತು ಹಿಂಗಾಗಿದೆ. ಹಿಂದೆ ಒಂದು ಸರಿ ಇದೇ ಥರ ಆಗಿತ್ತು. ನಂದು ಮೇಜ ಕೆಲಸ ಮಾಡ್ತಿದ್ದು ಮೇಜ ಸ್ವಲ್ಪ ದುಡ್ಡಿತ್ತು. ಆಮೇಲೆ ಸಾಮಗ್ರಿಗಳು, ಎಲೆಕ್ಟ್ರಿಕಲ್ ಸಾಮಗ್ರಿಗಳು, UPS, ಲೈಟು ಎಲ್ಲ ಪ್ರತಿಯೊಂದೆಲ್ಲ ಸುಟ್ಟೋಗಿದೆ. ನಾವು ಚಿನ್ನ ಬೆಳ್ಳಿ ತಯಾರಕರು. ಹೌದು, ಆಭರಣ ತಯಾರಕರು. ಸುಟ್ಟೋ ಸಂದರ್ಭದಲ್ಲಿ ಯಾರು ಇರಲಿಲ್ಲ. ಇದು ರಾತ್ರಿ ಸಂಭವ ಆಗಿರೋದು, ಇದು ರಾತ್ರಿ ಆಗಿರೋದು. ಹಾಗಾಗಿ ನಾನು ಬೆಳಿಗ್ಗೆ ಅಂಗಡಿ ಬಂದು ತೆಗೆದು ನೋಡಿದಾಗ ಎಲ್ಲ ಸುಟ್ಟೋಗಿದೆ. ಇದಕ್ಕೆ ಸೂಕ್ತವಾಗಿ ನೀವೇ ಪರಿಹಾರ ಕೊಡಿಸ್ಬೇಕು. ಇಲ್ಲ ಆರೋಗಿತ್ತು. ಬಂದು ನೋಡಿದಾಗ ಎಲ್ಲ ಫುಲ್ಲು ಕಂತ್ಕೊಂಡಿತ್ತು. ಎಲ್ಲ ಎಲೆಕ್ಟ್ರಿಕಲ್ ಸಾಮಾನು ಎಲ್ಲ ಕಂತ್ಕೊಂಡು. ಹೌದೌದು. ಇದಕ್ಕೆಲ್ಲ ಸೂಕ್ತವಾಗಿ ಪರಿಹಾರ ನೀವೇ ಕೊಡಿಸ್ಬೇಕು. ಯಾರೂ ಬಂದಿಲ್ಲ. ಯಾರು ಇಬ್ಬರು ಬಂದಿದ್ರು ಅಷ್ಟೇ. ಕಳಿಸ್ತೀವಿ ಅಂತಾರೆ. ಇದುವರೆಗೂ ಬಂದು ಯಾರೂ ಬಂದಿಲ್ಲ. ಗುತ್ತಿಗೆದಾರರೇ ಖಂಡಿತವಾಗಿ ಇವರು ನಿರ್ಲಕ್ಷ್ಯ. ಯಾರೂ ಬಂದಿಲ್ಲ ಇಲ್ಲಿಗೆ. ಅವರೇ ಬಂದು ಏನಾಗಿದೆ ಪರಿಹಾರ ನಮ್ಗೆ ಕೊಟ್ಕೊಳಿಸ್ಬೇಕು. ಕೇಳ್ಕೊತೀನಿ. ಅನಿಲ್ ಅಂತ. ನನ್ನ ಹೆಸರು ಸಾವಿತ್ರಿ ಅಂತ. ನಿನ್ನೆ 4 ಗಂಟೆಗೇನೋ ಇಲ್ಲಿ ಹೊಸ ಲೈನ್ ಎಳೆಯೋಕ್ಕೆ ಬಂದಿದ್ದರು. ಹೊಸ ಲೈನ್ ಎಳೆದ್ಮೇಲೆ ಚೆಕ್ ಮಾಡಿ ಅಂತ ಏನು ಹೇಳ್ದೇನೆ ಅವರು ಹೊಟ್ಟೋದ್ರು. 7 ಗಂಟೆಗೆ ಕರೆಂಟ್ ಕೊಡ್ತೀವಿ ಅಂದ್ಬಿಟ್ಟು ನಾವು 7 ಗಂಟೆಗೆ ಕರೆಂಟ್ ಬರ್ತದೆ ಅಂತ ಆನ್ ಮಾಡಿ ನೋಡಿದ್ರೆ ಎಲ್ಲ ಮನೇಲಿದ್ದು DPಗಳು, ಇದು ಮೀಟ್ರ್ಗಳು ಎಲ್ಲ ಸುಟ್ಟೋಗೈತೆ. ಕೆಳಗಡೆ ಅಂಗಡಿಗಳದು ಮೀಟ್ರ್ಗಳದು ಎಲ್ಲ UPS ಎಲ್ಲ ಸುಟ್ಟೋಗೈತೆ. ಓವರ್ ವೋಲ್ಟೇಜ್ ಕೊಟ್ಬಿಟ್ಟು ಹೊಟ್ಟೋಗಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ರು ಅವರು ಬರಲೇ ಇಲ್ಲ. ಎಷ್ಟು ಸತಿ ಎಲ್ಲರೂ 4-5 ಜನ ಫೋನ್ ಮಾಡಿದಾಗಲೂ ಅವರು ಬರಲೇ ಇಲ್ಲ. ಆಮೇಲೆ 9 ಗಂಟೆಗೆ ಮೇಲೆ ಬಂದ್ಬಿಟ್ಟು ಅವರು ಚೆಕ್ ಮಾಡಿಬಿಟ್ಟು ಇಲ್ಲ ನಿಮ್ಮದೇ ಫಾಲ್ಟು ಅಂದ್ಬಿಟ್ಟು ಹೊಟ್ಟೋದ್ರು. ಯಾರು ಏನು ಜವಾಬ್ದಾರಿ ತೊಗೊಂಡಿಲ್ಲ. ನಿನ್ನೆ ಎಲ್ಲ ಚೆನ್ನಾಗಿ ಉರಿತಾ ಇದ್ದಿದ್ದು. ಅವ್ರ ಲೈನ್ ಎಳೆದ ಮೇಲೆ ನಮಗೆ ಈ ಥರ ಆಗಿರೋದು. ಲೈನ್ ಎಳೆದಾಗ ಅವರು ತಿರ್ಗಾ ವೋಲ್ಟೇಜ್ ಇದು ಕರೆಂಟ್ ಕೊಟ್ಟಾಗ ವೋಲ್ಟೇಜ್ ಜಾಸ್ತಿ ಬಂದು ಎಲ್ಲ ಇರೋದೆಲ್ಲ ಸುಟ್ಟೋಗಿರೋದು. ನಮ್ಮ ಮನೇಲಿರೋ ಸಾಮಾನುಗಳು ಎಲ್ಲ ಸುಟ್ಟೋಗಿದೆ. ಮೀಟ್ರ್ ಸುಟ್ಟೋಗಿದೆ, DP ಸುಟ್ಟೋಗಿದೆ. ಎಲ್ಲ ತೋರಿಸಿದ್ರೆ ಅವ್ರು ಏನಂತಾರೆ ನಿಮ್ಮದೇ ಅಂದ್ಬಿಟ್ಟು ಹೊಟ್ಟೋದ್ರು. ನಮ್ಮ ಒಮ್ಮೆ ಎಲ್ಲ ಪಕ್ಕದಲ್ಲಿರೋ 2 ಬಿಲ್ಡಿಂಗು ಹಂಗೆ ಆಗೈತೆ, 3-4 ಬಿಲ್ಡಿಂಗ್ ಹಂಗೆ ಆಗೈತೆ. ಅದಕ್ಕೆ ನಾವು ಈಗ ಮಾತಾಡ್ತಾ ಇದ್ದೀವಿ. ಇದು ಏನಾಗಿದೆ ಅಂದರೆ ಯಾರ್ಯಾರನ್ನೋ ಕರೆಸಿ ಅವರು ಸರಿಯಾಗಿ ಮಾಡ್ದೇನೆ ಈ ಥರ ಮಾಡಿರೋದು. ಏನು ಒಳ್ಳೆ ಕೆಲಸದವ್ರನ್ನ ಕರೆಸಿ ಅವ್ರು ಮಾಡಿದರೆ ಈ ಥರ ಆಯ್ತಿರಲಿಲ್ಲ. ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟು ಕಾಂಟ್ರಾಕ್ಟ್ ಕೊಟ್ಟವರು ಈ ಥರ ಮಾಡಿದವರು. ಕಾಂಟ್ರಾಕ್ಟ್ ಕೊಟ್ಟವರು ಬಂದು ಸರಿಯಾಗಿ ಮಾಡ್ದೇನೆ ಅವರು ಈ ಥರ ಮಾಡಿಬಿಟ್ಟು ಹೊಟ್ಟೋಗಿದ್ದಾರೆ. ಈಗ ನಿಮ್ಮದಲ್ಲ ಅಂತ ಜವಾಬ್ದಾರಿನ ಬೇರೆಯವ್ರ ಮೇಲೆ ಹಾಕ್ತಾರೆ. ಈಗ ನಮ್ಗೆ ಲಾಸ್ ಆಗಿರೋದೆಲ್ಲ ಯಾರು ಕೊಡ್ತಾರೆ? ಇದೇ ಥರ ಒಂದೊಂದು ಸಲನೂ ಕಂಬದಲ್ಲಿ ಅವರು ರೆಡಿ ಮಾಡುವಾಗೆಲ್ಲ ನಮ್ಮ ಮನೆಗಳಿಗೆಲ್ಲ ಹಿಂಗೆ ಆಗ್ತಾಯಿದೆ. ನಾವು ಸರಿ ಅಂತಿದ್ದು. ಆದರೆ ಈ ಸಲ ಅಂತೂ ತುಂಬಾ ಜಾಸ್ತಿ ಎಲ್ಲ ಸುಟ್ಟೋಗೈತೆ.